ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಚಿಕ್ಕಪೇಟೆಯದು. ಅಲ್ಲಿಂದ ನಾವು ಮುಂದೆ ಅವತ್ತು ಸಂಡೆ ತುಂಬ ಚೆನ್ನಾಗಿತ್ತು. ಹಾಗೆ ಹೋಗಿದ್ವಿ, ಒಂದು ವಿಸಿಟಿಂಗ್ ಆಗಿಬಿಟ್ಟು. ಹಾಗಾಗಿ ಆ ಶಾಪ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದು ಶ್ರೀನಿವಾಸ್ ಮಂದಿರದ ಹತ್ರ ಆ ರೋಡಲ್ಲಿ ಹೋಗ್ಬೇಕು ನಾವು. ಆ ರೋಡಲ್ಲಿ ಹೋಗುವಾಗ ನಮಗೆ ಆ ಶಾಪ್ ಸಿಗುತ್ತೆ. ನಮಗೆ ಆ ಶಾಪಿಗೆ ಹೋದ್ಮೇಲೆ ತುಂಬ ಇಷ್ಟ ಆಗಿತ್ತು. ಅಂದರೆ ರೀಸನೇಬಲ್ ಪ್ರೈಸಲ್ಲೇ ಇತ್ತು. ಹಾಗಾಗಿ ನಾವು ಮುಂದೆ ಹುಡ್ಕೊಂಡು ಬರ್ತಾ ಇದ್ವಿ. ಅಂದರೆ ಒಂದೇ ಸಲ ಹೋಗಿದ್ದಾಗ ನಮಗೆ ಅಷ್ಟೊಂದು ರೂಟೆಲ್ಲ ತುಂಬ ಇರೋದೆಲ್ಲ ಗೊತ್ತಾಗಿರಲಿಲ್ಲ. ಬಟ್ ಸಿಕ್ಕಿತ್ತು ಅಂಗಡಿ. ನೋಡಿ, ಇದೇ ಅಡ್ರೆಸ್ಸು, ಇದೇ ಈ ಶಾಪಿಗೆ ಬಂದು ಇದೇ ಲಕ್ಷ್ಮಿ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್. ಪ್ರತಿ ವಿಡಿಯೋ ಮಾಡಿ ಅಂತ ಹೇಳಿದ್ದು. ಹಾಗಾಗಿ ನಾನು ನಿಮಗೊಂದು ಯೂಸ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಲಕ್ಷ್ಮೀದೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ತುಂಬ ಬೇರೆ ಶಾಪಿಗಿಂತ ಕಂಪೇರ್ ಮಾಡಿದರೆ ಇವ್ರ ಶಾಪಲ್ಲಿ ತುಂಬ ಕಡಿಮೆ ಇತ್ತು. ಇದು ಹೋಲ್ಸೇಲ್ ಶಾಪ್ ಅಂತ ಹೇಳಿದರು. ಬಟ್ ಇದು ತುಂಬ ಚಿಕ್ಕದಾಗಿತ್ತು ಶಾಪ್, ಆದರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ. ನೀವು ನೋಡ್ತಾ ಇರ್ಬೋದು, ಒಂದು ಗೋಲ್ಡ್ ಥರನೇ ಇತ್ತು ಒಂದು ನಕ್ಲಿಸು. ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ಅದಕ್ಕೆ ಒಂದು 2000 ಎಲ್ಲ 650 ಬಟ್ ರಿಯಲ್ ಗೋಲ್ಡ್ ಥರನೇ ಇತ್ತು ಅದು. ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ನೋಡಿ, ಇದು ಲಕ್ಷ್ಮೀದು ಇದು ಹ್ಯಾಂಡ್, ಕೈ ಮತ್ತು ಕಾಲು ಮತ್ತು ಪಟ್ಟಿ ಇದೆಲ್ಲ ನೋಡಿ. ಚೈನ್ಸು, ಮಾಂಗಲ್ಯ ಚೈನು ಮತ್ತು ಜುಮ್ಕ ಮತ್ತು ಪಂಚಲೋಹದ್ದು ಎಲ್ಲ ಇತ್ತು. ಬ್ಯಾಂಗಲ್ಸು. ಹಾಗೆ ನಾವು ಇದಕ್ಕಿಂತ ಮೊದಲೊಮ್ಮೆ ಈ ಶಾಪಿಗೆ ಹೋಗಿದ್ವಿ. ಹಾಗೆ ನಮಗೆ ತುಂಬ ಖುಷಿಯಾಗಿತ್ತು. ಅದಕ್ಕೋಸ್ಕರ ಪುನಃ ರಿಟರ್ನ್ ಅದೇ ಹುಡುಕಿಕೊಂಡು ಆ ಶಾಪಿಗೆ ಹೋದ್ವಿ. ತುಂಬ ಆ್ಯಂಟಿಕ್ ಪೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ಇದು ಚಿಕ್ಕದು ಲಕ್ಷ್ಮೀದು ಫುಲ್ಲು ಸೆಟ್ಟು. ಅಂದರೆ ನಾವು ಸೀರೆ ಎಲ್ಲ ಉಡಿಸ್ಬೇಕು ಅಂತಿಲ್ಲ, ಈ ಥರ ರೆಡಿಯಾಗಿ ಸಿಗುತ್ತೆ. ಅಂದರೆ ಕೆಲವರಿಗೆಲ್ಲ ಉಡಿಸ್ಲಿಕ್ಕೆಲ್ಲ ಆಗದಿದ್ದವರು ಸಹ ಹೀಗೆ ಉಡಿಸ್ಬೋದು. ಬಟ್ ನೋಡಿ, ಲಕ್ಷ್ಮಿ ಚೈನು, ಇದು ಪೆನ್ನೆಂಟು ಡಾಲರ್ ಬಂದಿದ್ದು ನಕ್ಲಿಸು ಮತ್ತು ಪರ್ಲ್ ಚೈನು ಇದೆಲ್ಲ ಇತ್ತು. ನೋಡಿ, ತುಂಬಾ ಚೆನ್ನಾಗಿತ್ತು. ಆದರೆ ರೇಟ್ ಸಹ ತುಂಬ ಕಡಿಮೆ ಇತ್ತು. ಏನು ಅಷ್ಟೇನು ಹೇಳುವಷ್ಟು ರೇಟ್ ಏನಿರಲಿಲ್ಲ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ. ಬಟ್ ಇದು ದೇವರ ಪೇಸ್ ಎಲ್ಲ ಇತ್ತಲ್ಲ ನೋಡಿ, ಎಲ್ಲ ಫುಲ್ಲು ಸ್ಟೋನ್ ವರ್ಕ್ ಎಲ್ಲ ಬಂದು ರೆಡಿಯಾಗಿತ್ತು. ಮತ್ತು ಡಾಬು ಇತ್ತು. ಇದೆಲ್ಲ ನೋಡಿ, ಇದೆಲ್ಲ ಬ್ಯಾಕ್ ಸೈಡಿಗೆ ಇರೋದು ಲೋಟಸ್ದು ಅದು. ಮತ್ತು ದೇವರದ್ದೇ ಎಲ್ಲ ವರಮಹಾಲಕ್ಷ್ಮಿದು. ಇದು ಕಿರೀಟ, ಇದಕ್ಕೆ 350 ಏನೋ ಹೇಳಿದರು, ಇದಕ್ಕೆ 650 ಹೇಳಿದರು ನೋಡಿ. ಈಗ ಆರೆಲ್ಲ ಇತ್ತು. ಮತ್ತು ಇದು ಪಂಚಲೋಹದೆಲ್ಲ. ಹಾಗೆ ಅವಳಿಗೆ ಕೆಲವು ಐಟಮ್ಸ್ ಬೇಕಿತ್ತು, ಹಾಗಾಗಿ ಅವಳು ತೆಗೊಳ್ತಾ ಇದ್ಲು. ಇದು ನೋಡಿ, ಕಿರೀಟ ಇದೆಯಲ್ಲ, ಇದಕ್ಕೆ ಅವರು 650 ಅಂತ ಹೇಳಿದರು. ಇದಕ್ಕೆ ಕೊಡ್ಬೋದಾ ಅಂತೇಳಿ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಹ್ಯಾಂಡ್ಸ್ಗೆ 350 ಅಂತ ಹೇಳಿದರು. ಮತ್ತು ಇಷ್ಟು ದೊಡ್ಡ ದೇವರು ಆಗ ತೋರಿಸಿ ಸ್ವಲ್ಪ ಚಿಕ್ಕದು, ದೊಡ್ಡದಕ್ಕೆ 950 ಕೊಟ್ಟು ತೆಗೊಂಡಿದ್ದು ಅವಳು. ಇದು ದೊಡ್ಡದು ಓಪನ್ ಮಾಡಿ ಹಾಕಿ ಬರುತ್ತಲ್ಲ, ಈ ಥರ ಬರುತ್ತೆ. ಇದು ಕಮ್ಮಿ ಬರುತ್ತೆ. ಕಮ್ಮಿ ತಗೊಂತಂದ್ರೆ ಟೈಟ್ ಮಾಡಿಲ್ಲ ಅಷ್ಟೇ. ಇಲ್ಲಾಂದರೆ ಇಲ್ಲಿ ಸ್ಟಿಚ್ ಮಾಡಿದಷ್ಟು ಓಕೆ. ಇಲ್ಲಿ ಕುತ್ಕೊಳ್ಳುತ್ತೆ ಇದು ಈ ಕಡೆಗೆ. ಇದು ಬಂದು ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಎರಡಕ್ಕೂ ನಿಮಗೆ ಒಂದು ರೈಟ್ ಒಂದು ಲೆಫ್ಟ್ ಬರುತ್ತೆ. ಈ ಥರ ಹಾಕಿದ್ರೆ ಇಲ್ಲಿ ಬರುತ್ತಲ್ಲ, ಇಲ್ಲಿ ಕಂಬಿ ಬರುತ್ತೆ. ನಿಮಗೆ ತಂತಿ ಮಾಮೂಲಿ ಕಂಬಿ ಬರುತ್ತೆ ಅಂದರೆ ಕಂಬಿ ಹಾಕಿ ಇಷ್ಟು ಮಾಡೋದು ಸಾಕು. ಇಲ್ಲಿಗೆ ಇದು ಬರುತ್ತೆ, ರೈಟು ಇದು ಲೆಫ್ಟ್. ಅವ್ರು ಓಪನ್ ಮಾಡ್ತಾರೆ, ನಿಮ್ಗೆ ತಗೊಳೋಕೆ ಈಸಿ ಇರುತ್ತೆ ಅಂತ ಕ್ಲೀನಾಗಿ ಕುತ್ಕೊಳ್ತಾರೆ. ನಿಮ್ಗೆ ಅರ್ಥಾಗಿ ಈ ಥರ ಬರುತ್ತೆ. ಅಲಂಕಾರ ಕಣ್ಣು ಮೂಗೆಲ್ಲ ಇದೆಯಾ ಸಟ್ಟಿ ಬರುತ್ತೆ. ಸರಿ, ಆದರೆ ಇದೆಲ್ಲ
ಆಯ್ತಾ ಬಂತ ತೆಗಿಲ್ಲ ಶಾಪ್ದು ಅಡ್ರೆಸ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.